ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹಿಂದೆ ಕುತ್ಕೊಂಡಿದ್ದಾನೆ 69ದ ವ್ಯಾಂಡರರ್ ಮಿಸ್ಟರ್ ಪ್ರಜ್ವಲ್ ಅಲಿಯಾಸ್ ರಜ್ಜು. ಓಕೆ. ಸೊ ಸ್ನೇಹಿತರೆ, ಯಾವುದೋ ಒಂದು ಒಳ್ಳೆ ಗಾಡಿ ಮೇಲೆ ಕುತ್ಕೊಂಡಿದ್ದೀವಿ. ಆ ಗಾಡಿ ಏನು ಅಂತ ಅನ್ನೋದನ್ನು ತೋರಿಸ್ತೀನಿ ಅತಿ ಶೀಘ್ರದಲ್ಲೇ. ರಿವ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ರೌಂಡ್ ಹಾಕೊಂಬಂದ್ಬಿಡೋಣ, ಓಕೆನಾ? ಕ್ಯಾಮ್ರಾಮ್ಯಾನ್ ಜಲ್ದಿ ಫೋಕಸ್ ಕರೋ. ನೋಡಿದ್ರಲ್ಲ ಸ್ನೇಹಿತರೆ, ಗಾಡಿ ಹೇಗಿತ್ತು ಅಂತ? ಹೇಗಿದೆ ಮಗ? ಸೂಪರ್, ನಿಜವಾಗ್ಲು ಸೂಪರ್ ಆಗಿದೆ. ಹೋಗೋಣ ಲದಾಖಿಗೆ. ಲದಾಖ್ that was an adventure ride. ಗಾಡಿ ಮಾತ್ರ ಅಲ್ಟಿಮೇಟ್ ಗುರು, ಮಜಾ ಬಂತು. ಫಸ್ಟ್ ನೋಡ್ಕೋಬೇಕು ಹೆಂಗೆ ಏನು ಎತ್ತ ಅಂತ. ಫಸ್ಟ್ ಟೈಮ್ ಓಡಿಸ್ತಿರೋದು ಲೈಫಲ್ಲೇ, ಫಸ್ಟ್ ಟೈಮ್ ಎಡಿವಿ. ಓಕೆ, ದೇರ್ ಯು ಗೋ ಬ್ರೋ. ಬರೀ ಥ್ರೋಟ್ಲ್ ಅದೇ. ನಾನು ಗುದ್ದುದ ಅಂದ್ಕೊಂಡೆ. ಸೊ ಸ್ನೇಹಿತರೆ ನೋಡಿ, ಗಾಡಿ ಇಲ್ಲಿದೆ. ಗಾಡಿ ಮಾತ್ರ ತುಂಬ ಬಾಂಬಾಗಿ ಕಾಣಿಸ್ತಾ ಇದೆ. ನಾನು 2-3 ರೌಂಡೆಲ್ಲ ಹೋಗ್ಬಿಟ್ಟು ಬಂದೆ. ಸೊ ಗಾಡಿಯಲ್ಲಿ ಆಲ್ಮೋಸ್ಟ್ ಅಲ್ಲೊಂದು 360 ವ್ಯೂ ನೋಡ್ಬೋದು. ಟಯರ್ ಯಾವ ಥರ ಇದೆ ನೋಡಿ, ಸಿಕ್ಕಾಪಟ್ಟೆ ಹೈಲೈಟ್ ಆಗಿದೆ. ಗಾಡಿ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡೋಣ ಏನೇನಿದೆ ಅಂತ. ಅವಿನಾಶ್ ಬ್ರೋ, ಹಾಯ್. ಹಾಯ್ ಸರ್. ದುಷ್ಯಂತ್ ಬ್ರೋ, ನಮಸ್ಕಾರ. ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್ ಇಬ್ರಿಗೂ. ಕೊನೆಗೂ ಈ ಥರದ್ದೊಂದು ADV ಬೈಕ್ನ ನೀವು ಶಿವಮೊಗ್ಗದಲ್ಲಿ ತಂದಿದ್ದೀರಾ, ಅದು ನಮ್ಮ ಸಾನ್ವಿ ರೆಸಾರ್ಟಿಗೆ. ತುಂಬ ಖುಷಿ ಆಯಿತು. ಖಂಡಿತ ಇನ್ನು ಫ್ಯೂಚರಲ್ಲಿ ಇನ್ನೂ ಅಡ್ವೆಂಚರ್ ಆಕ್ಟಿವಿಟೀಸ್ನ ಮಾಡ್ಬೇಕಂತ ಪ್ಲಾನ್ ಇದೆ. ಓಕೆ, ಖಂಡಿತ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಕರಿತೀವಿ ಅಷ್ಟು. ಡೆಫಿನೆಟ್ಲಿ ಎನಿ ಟೈಮ್ ಫಾರ್ ಸಾನ್ವಿ ರೆಸಾರ್ಟ್, ಯಾಕಂದರೆ ಇದು ನಮ್ಮ ರೆಸಾರ್ಟ್ ಸಮಯ ಅದಕ್ಕೆ. ಸೊ ನೋಡಿ, ಎಲ್ಲ ಆ್ಯಕ್ಟಿವಿಟೀಸ್ ಕೂಡ ಇಲ್ಲಿ ನೋಡ್ಬೋದು ನೀವು. ನಮ್ಮ ಕ್ಲಬ್ಬಿನ ಆ್ಯನಿವರ್ಸರಿ ಕೂಡ ನಾವು ಇಲ್ಲೇ ಮಾಡಿದ್ವಿ. ಇದ್ರ ಹಿಂದಿನ ವೀಡಿಯೋ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಬನ್ನಿ, ಗಾಡಿ ಬಗ್ಗೆ ಒಂದು ಸ್ವಲ್ಪ ನನಗೆ ಗೊತ್ತಿರೋ ಪ್ರಕಾರ ನೋಡೋಣ. NOS ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಗಾಡಿಗೆ. ಅದು ಬಿಟ್ಟರೆ ಇದು 200cc ಇಂಜಿನ್ ಆಗಿರುತ್ತೆ. ಸೊ ರಿಂಚ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ವಿಂಚ್ ಸಖತ್ತಾಗಿದೆ. 2500 LBದು. ಇಂಡಿಕೇಟರ್ಸ್ ಕೂಡ ಇದೆ ನೋಡಿ. ಓಕೆ, ಸೊ ಹೆಡ್ಲೈಟಲ್ಲಿ ಹೈ ಬೀಮು ಮತ್ತು ಲೋ ಬೀಮ್ ಕೂಡ ಇದೆ. ಪಾಸ್ ಲೈಟ್ ಕೂಡ ಇದೆ. ಟಯರ್ ಸೈಜ್ ನೋಡೋದಾದರೆ ಮುಂದ್ಗಡೆ ಒಂದು 10 ಇದೆ, 22/7/10. ಹಿಂದ್ಗಡೆ ನೋಡೋದಾದರೆ ಸೇಮು 22/10. ಸೀಟ್ ಕೂಡ ನೋಡ್ಬೋದು, ಕಂಫರ್ಟಬಲ್ ಆಗಿದೆ. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಬ್ಯಾಕ್ ರೆಸ್ಟ್ ಕೂಡ ಇದೆ, ಇದರಲ್ಲಿ ಇಬ್ಬರು ಹೋಗ್ಬೋದು. ಇದರ ಹಿಂದೆ ಸ್ವಲ್ಪ ಕ್ಯಾರಿಯರ್ ಕೂಡ ಕೊಟ್ಟಿದ್ದಾರೆ. ಇನ್ ಕೇಸು ನೀವೆಲ್ಲಾದ್ರೂ ದೂರ ಪ್ರಯಾಣ ಮಾಡೋಂಗಿದ್ರೆ, ಪ್ರಾಬಬ್ಲಿ ದೂರ ಹೋಗೋಕ್ಕಾಗೋದಿಲ್ಲ, ಯಾಕೆಂದರೆ ಫ್ಯೂಯಲ್ ಕೆಪಾಸಿಟಿ ತುಂಬ ಕಡಿಮೆ ಇದೆ. ಫ್ಯೂಯಲ್ ಕೆಪಾಸಿಟಿ ಎಷ್ಟಿದೆ ಬ್ರೋ? 5 ಲೀಟರ್ಸ್. ಕಡಿಮೆ ಆಯಿತು, ಪರವಾಗಿಲ್ಲ. ಬಟ್ ಓನ್ಲಿ ಆಫ್ ರೋಡಿಂಗ್ ರೋಸು. ನಮ್ಮಂಥವ್ರ ಕೈಗೆ ಏನಾರು ಕೊಟ್ಬಿಟ್ರೆ ಆಫ್ ರೋಡಿಂಗ್ ಅಂತ ನಾವು ಕಿಲೋಮೀಟ್ರ್ 100-200 ಕಿಲೋಮೀಟ್ರ್ ತನಕ ಹೋಗ್ಬಿಡ್ತೀವಿ. ಸೊ ಆಯಿತು. ಸೊ ಈ ಕ್ಯಾರಿಯರ್ನ ನೀವು ಪೆಟ್ರೋಲ್ನ ಕ್ಯಾರಿ ಮಾಡ್ಕೊಳಕ್ಕಾಗಲಿ ಯೂಸ್ ಮಾಡ್ಕೊಬೋದು, ಟ್ಯಾಂಕರ್ ಸಪ್ರೇಟಾಗಿ ಇಟ್ಕೊಬೋದು.
ಸೊ ಮೈಲೇಜ್ ಎಷ್ಟು ಕೊಡುತ್ತೆ ಬ್ರೋ? 20 ಹೇಳಿದ್ದಾರೆ. 20 ಲೀಟರ್ 20 ಸಾಕು. ಇಷ್ಟೊಂದು ಒಳ್ಳೆ ಆಫ್ ರೋಡ್ ವೆಹಿಕಲ್ಗೆ 20 ಇಸ್ ಗ್ರೇಟ್. ಇದು ಪ್ರೈಸ್ ಎಷ್ಟಾಯಿತು ಬ್ರದರ್ ನಿಮಗೆ? 2,50,000. 2,50,000 ಆಯಿತಾ? ಓಕೆ. ಇದು ಬೇಸಿಕ್ಲಿ ಎಲ್ಲಿದು ಬ್ರದರ್ ಗಾಡಿ ಇದು? ಅಂದರೆ ಏನು ಮ್ಯಾನುಫ್ಯಾಕ್ಚರ್ ಇದು? ಯಾರು ಇದಕ್ಕೆ? ಅಷ್ಟು ಡೀಟೇಲ್ ನಮಗೆ ಗೊತ್ತಿಲ್ಲ. ಓಕೆ. ಗುರುಗುಂಟೆಪಾಳ್ಯ ಬೆಂಗಳೂರಲ್ಲಿ ಡೀಲರ್ ಇದ್ದಾರೆ. ಓಕೆ. ಅಲ್ಲಿಂದ ನಾವು ಪರ್ಚೇಸ್ ಮಾಡಿರೋದು. ಓಕೆ. ಗುರುಗುಂಟೆಪಾಳ್ಯ ನಮ್ಮ ಬೆಂಗಳೂರು. ಎಸ್. ವಾವ್, ನಮ್ಮ ಮನೆ ಹತ್ರನೇ. ಸೊ ಆನ್ ರೋಡ್ ಅಂದರೆ ನಿಮಗೆ ಇದು ರಿಜಿಸ್ಟ್ರೇಷನ್ ಕಾಸ್ಟ್ ಏನಾಗೋದಿಲ್ಲ? ರಿಜಿಸ್ಟ್ರೇಷನ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ. ಇನ್ಶೂರೆನ್ಸು ಇಲ್ಲ, ಯಾಕೆಂದರೆ ಇದು ರೋಡ್ ಯೂಸ್ ಇಲ್ಲಿಗಲ್. ರೋಡ್ ಇಸ್ ಇಲ್ಲಿಗಲ್. ಬೇಕಾದ್ರೆ ನಮ್ಮ ಸೇಫ್ಟಿ ಪರ್ಪಸ್ಗೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ನಾವು ರೆಸಾರ್ಟಿಗೋಸ್ಕರ ಹಾಕ್ಸ್ಕೊಬೋದು. ಓಕೆ, ಆ ಥರ ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ತೊಗೊಬೋದು. ಓಕೆ. ನೋಡಿದ್ರಲ್ಲ ಸ್ನೇಹಿತರೆ, 200cc ಒಂದು ಪವರ್ಫುಲ್ ಗಾಡಿ. ನಾನು ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ಇದನ್ನು ಓಡಿಸ್ ಕೂಡ ತೋರಿಸ್ತೀನಿ ನಿಮಗೆ. ಸೊ ಕಂಪ್ಲೀಟ್ ಬಾಡಿ ಪಾರ್ಟ್ ನೋಡೋದಾದರೆ ಫೈಬರ್ ಆಗಿರುತ್ತೆ. ಇಲ್ಲಿ ನೋಡಿ ಫೈಬರು, ಬಟ್ ಈ ಒಂದು ಪೋರ್ಷನ್ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಇದೆ. ಇದು ಫೈಬರ್ ಆದ್ರೂ ಕೆಲವೊಂದು ಮೆಟಲ್ ಪಾರ್ಟ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕೆಳಗಡೆ ಮೆಟಲ್ ಪಾರ್ಟ್ಸ್ ಇದೆ. ಕೆಳಗಡೆ ಮೆಟಲ್ಸ್ ಇದೆಯಲ್ಲ? ಕೆಳಗಡೆ ಮೆಟಲ್ ಪಾರ್ಟ್ಸ್ ಕಂಪಲ್ಸರಿ. ಓಕೆ. ಸೊ ಇದೊಂದು ಗೇರ್ ಗಾಡಿ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಇದರಲ್ಲಿ 2 ಆಪ್ಷನ್ ಇದೆ. ಒಂದು ಫ್ರಂಟು, ಒಂದು ರಿವರ್ಸು, ಒಂದು ನ್ಯೂಟ್ರಲ್ ಅಂತ ಇಲ್ಲಿದೆ ನೋಡಿ. ಸೊ ಇದು ಯಾವ ಥರ ಆಪ್ರೇಟ್ ಮಾಡಬೇಕು ಅಂತಂದರೆ ಇಲ್ಲೊಂದು ಲಿವರ್ ತೋರಿಸ್ತಿದ್ದೀನಿ ನೋಡಿ. ಈ ಲಿವರ್ ಇಲ್ಲಿಗೆ ಕೂತ್ಕೊಂಡ್ರೆ ನ್ಯೂಟ್ರಲ್ಲು, ಅದೇ ಇಲ್ಲಿಗೆ ಹೋದರೆ ರಿವರ್ಸು. ಫಾರ್ ಎಕ್ಸಾಂಪಲ್ ಈ ಥರ. ಸೊ ಇದು ನ್ಯೂಟ್ರಲ್ ಆಗುತ್ತೆ. ಸೊ ಇದು ಬಂದು ಅಗೇನ್ ರಿವರ್ಸು ಅಷ್ಟೇ. ಬ್ರೇಕ್ಸ್ ಕೂಡ ನೋಡ್ಬೋದು, ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಡಿಸ್ಕ್ ಕ್ಯಾಲಿಬರ್ ಕೂಡ ಇದೆ ರೈಟ್ ಸೈಡು. ಸಸ್ಪೆನ್ಷನ್ ಮಾತ್ರ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿದೆ. ಸೊ ಈ ಕಡೆ ಕೂಡ ಡಿಸ್ಕ್ ಕೊಟ್ಟಿದ್ದಾರೆ ನೋಡಿ, ಸೂಪರ್. ಸೊ ಹಿಂದ್ಗಡೆ ನೋಡೋದಾದರೆ ಬ್ರೇಕ್ಸು ಇದು ಸಿಂಗಲ್ ಡಿಸ್ಕ್ ಆಗಿರುತ್ತೆ. ಸೊ ಇಲ್ಲಿ ಒಂದೇ ಒಂದು ಕ್ಯಾಲಿಬರು ಮತ್ತು ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಸಸ್ಪೆನ್ಷನ್ ಒಂದೇ ಇರುತ್ತೆ, ಮುಂದ್ಗಡೆ 2, ಹಿಂದ್ಗಡೆ 1 ಇದೆ ಮೋನೋ ಸಸ್ಪೆನ್ಷನ್ನು. ಚೈನ್ ಸ್ಪ್ರಾಕೆಟ್ ಡ್ರೈವ್ ಇದು. ಎಕ್ಸಾಸ್ಟ್ ಮಾತ್ರ ಸೂಪರ್ ಆಗಿದೆ. ಒಂದ್ಸತಿ ಆನ್ ಮಾಡಿ ತೋರಿಸ್ತೀನಿ ನೋಡಿ ಎಕ್ಸಾಸ್ಟ್ ನೋಡಿ ಆ ಥರ ಇದೆ. ವಾವ್, ಅಮೇಝಿಂಗ್, ಸಕ್ಕತ್ತಾಗಿದೆ ಎಕ್ಸಾಸ್ಟ್ ನೋಡಿ. ಅಲ್ಲಿಂದ ಕೊಟ್ಟು ಇಂಜಿನಿಂದ ಎಕ್ಸಿಟ್ ಆಗಿ ಕರೆಕ್ಟ್ ಬರುತ್ತೆ. ಸೊ ಇಲ್ಲೊಂದು ಫ್ಯಾನ್ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ ಎಂಟಾರ್ಕಲ್ಲಿ ಏನು ಫ್ಯಾನ್ ನೋಡಿದಿರಲ್ಲ ಅದೇ ಥರ ಇದೆ ಇದು ನೋಡಿ. ರೇಡಿಯೇಟರ್ ಇದೆಯಲ್ರಿ, ಸೂಪರ್. ವಾವ್, ಒಳ್ಳೆ ಫೀಚರ್ ಇದೆ ಮಾತ್ರ ಗಾಡಿಯಲ್ಲಿ. ಚಾಸಿನೂ ತುಂಬ ಸ್ಟ್ರಾಂಗಾಗಿ ಬಿಲ್ಡ್ ಮಾಡಿದ್ದಾರೆ. ನೈಸ್. ಹಿಂದ್ಗಡೆ ಟೈಲ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ನೋಡಿ. ಬ್ರೇಕ್ ಹಿಡೀರಿ ಬ್ರೋ. ಓಕೆ. ಪವರ್ ನೋಡಿ ಸ್ನೇಹಿತರೆ ಅದರದ್ದು. 200cc ಒಳ್ಳೆ ಮಜಾ ಕೊಡ್ತಾ ಇದೆ ನೋಡಿ. ಓಹೋ ಹೋ ಹೋ, ಈ ಥರ ಎಲ್ಲ ಹೊಡಿಬೋದು. ಅಲ್ಲೋಡಿ 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 ಅಲ್ಲೋಡಿ. ಲವ್ಲಿ ಲವ್ಲಿ ಲವ್ಲಿ, ಫುಲ್ ಧೂಳು ಎಬ್ಬಿಸ್ಬಿಟ್ರು ನೋಡಿ. ಹಾಗೂ ಇಲ್ಲಿ ನೋಡಿ ಸ್ನೇಹಿತರೆ, ಇದು ಪೆಟ್ರೋಲ್ ಆನು, ಇದು ಆಫು. ಸೊ FI ಇಂಜಿನ್ ಅಲ್ಲ, ಇದು ಕಾರ್ಬೋರೇಟರ್ ಇಂಜಿನ್ ಆಗಿರುತ್ತೆ. ಅಡ್ವಾಂಟೇಜ್ ಏನಂದರೆ ನಮಗೆ ಹೆಂಗೆ ಬೇಕೋ ಹಂಗೆ ಟ್ಯೂನ್ ಮಾಡ್ಕೊಬೋದು. ಸೊ ಬೇಸಿಕ್ಲಿ ಮಿರರ್ಸ್ ನೋಡ್ಬೋದು, ಕ್ಯೂಟಾಗಿ ಕೊಟ್ಟಿದ್ದಾರೆ 2 ಮಿರರ್ಸು. ಸೊ ಡ್ಯಾಶ್ ಬೋರ್ಡ್ ನೋಡೋದಾದರೆ ಈ ಥರ ಇದೆ ನೋಡಿ. ನೀವು ಕಾಲು ಇಟ್ಕೊಬೋದು, ಸ್ಪೇಷಿಯಸ್ ಆಗಿದೆ ಒಬ್ಬರಿಗೆ, ನನ್ನಂಥವ್ರಿಗೆ. ಸೊ ಕಿಕ್ ದ ನ್ಯೂಟ್ರಲ್ ಪೊಸಿಷನ್ ಫಾರ್ವರ್ಡ್ ಕಮ್ಸ್ ಟು ಓನ್ಲಿ ವೆನ್ ದ ವೆಹಿಕಲ್ ಸ್ಟೇಸ್ ಸ್ಟಿಲ್ ಕ್ಯಾನ್ ಯೂಸ್ ದ ರಿವರ್ಸ್ ಚೇಂಜಿಂಗ್ ಡಿವೈಸ್. ಸೊ ರನ್ನಿಂಗಲ್ಲಿ ಚೇಂಜ್ ಆಗೋಲ್ಲ ಇದು. ಸೊ ನೀವು ನಿಂತ್ಕೊಂಡು ಮತ್ತೆ ಚೇಂಜ್ ಮಾಡಬೇಕು ಈ ಲಿವರ್ನ. ಸೊ ಅದಲ್ಲದೆ ಇಗ್ನೇಷನ್ ಬಂದು ಈ ಥರ ಇರುತ್ತೆ. ಕೀ ಒಂದು ಕೊಟ್ಟಿರ್ತಾರೆ. ಸೊ ಈ ಕೀನ ನಾವು ಹಿಂಗೆ ಹಾಕಿ ಆನ್ ಮಾಡಿದ್ರೆ ಆನ್ ಆಗುತ್ತೆ. ಸೊ ಇಲ್ಲಿ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ಅಂತ ತೋರಿಸುತ್ತೆ. ಇದು ಓಡೋಮೀಟ್ರ್ ಆಗಿರುತ್ತೆ, ಇದು ಟ್ರಿಪ್ ಮೀಟ್ರ್ ಆಗಿರುತ್ತೆ. ಹಾಗೂ ಲೆಫ್ಟು ರೈಟು ಇಂಡಿಕೇಟರ್ಸ್ ಕೂಡ ಇದೆ ನೋಡಿ. ಸೊ ಇವಾಗ ರಿವರ್ಸ್ ಮೋಡಲ್ಲಿದೆ. ಈಗ R ಅಂತಂದರೆ ರಿವರ್ಸ್ ಮೋಡು, N ಅಂದರೆ ನ್ಯೂಟ್ರಲ್ಲು. ಹೈ ಬೀಮ್ ಆಪ್ಷನ್ ಕೂಡ ಇದೆ. ಇಲ್ಲಿ ಹೈ ಬೀಮ್ ತೋರಿಸ್ತಾ ಇದೆ ನೋಡಿ. ಹೈ ಬೀಮು, ಲೋ ಬೀಮಿಗೆ ಇಂಡಿಕೇಷನ್ ಇಲ್ಲ, ಹೈ ಬೀಮ್ ಮಾತ್ರ. ಸೊ ಅದು ಬಿಟ್ಟರೆ ಪಾಸ್ ಲೈಟು. ಈ ಸ್ವಿಚ್ ಬಗ್ಗೆ ನೋಡೋದಾದರೆ ಇಲ್ಲಿ ಇನ್ ಆ್ಯಂಡ್ ಔಟ್ ಕೊಟ್ಟಿದ್ದಾರೆ ನೋಡಿ. ಇದು ಇನ್ ಅಂತಂದರೆ ವಿಂಚ್ ಕೊಟ್ಟಿದ್ದಾರಲ್ಲ. ಸೊ ಆ ವಿಂಚ್ನ ನಾವು ಇನ್ ಮಾಡೋದಕ್ಕೆ, ಇದು ಔಟ್ ಮಾಡೋದಕ್ಕೆ. ಸೊ ಬ್ರೇಕ್ಸ್ ನೋಡೋದಾದರೆ ಬ್ರೇಕ್ ಡಿಸ್ಕ್ ಕ್ಯಾಲಿಬರ್ಸ್ ಇದೆ. ಹಾಗೂ ಇಲ್ಲಿ ಫ್ಲೂಯಿಡ್ ಕೂಡ ಇದೆ ಅದಕ್ಕೆ, ಆಯಿಲು. ಆಮೇಲೆ ಇದು ಪಾರ್ಕಿಂಗ್ ಲೈಟು ಆನ್ ಆಗಿದೆ. ಇದು ಪಾರ್ಕಿಂಗ್ ಲೈಟು, ಇದು ಆಫು. ಇಲ್ಲಿದೆ ನೋಡಿ, ಇದು ಲೋ ಬೀಮು, ಇದು ಹೈ ಬೀಮು. ಸೊ ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಇದು ಹಾರ್ನ್ ಸ್ವಿಚ್ ಇದೆ. ಸೊ ಈ ಒಂದು ಗ್ರೇ ಬಟನ್ ಏನಂತಂದರೆ, ಇದು ಒತ್ತಿಟ್ಕೊಂಡ್ರೆ ನಾವು ಇಂಜಿನ್ ಆನ್ ಮಾಡ್ದಂಗೆ. ಕಿಲ್ ಸ್ವಿಚ್ ಇದೆಯಲ್ಲ, ಬೇಸಿಕ್ಲಿ ಕಿಲ್ ಸ್ವಿಚ್ ಆನ್, ಇದು ಕಿಲ್ ಸ್ವಿಚ್ ಆಫ್. ಇದು ಸ್ಟಾರ್ಟ್ ಬಟನ್ ಆಗಿರುತ್ತೆ. ರೈಟ್ ಸೈಡ್ ನೋಡೋದಾದರೆ ಒಂದು ಥ್ರಾಟಲ್. ನಾವು ಮಾಮೂಲಿ ಬೈಕಿಗೆ ಈ ಥರ ಒಂದು ಆಕ್ಸಿಲೇಟರ್ ಕೊಟ್ಟ ಅಭ್ಯಾಸ. ಸೊ ಅದಿಲ್ಲ ಇದಕ್ಕೆ. ಇನ್ನೊಂದು ಆಪ್ಷನ್ ಏನಂತಂದರೆ,
ಇಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಥ್ರಾಟಲ್ ಎಷ್ಟು ಸ್ಪೀಡಿಗೆ ಹೋಗಬೇಕು ಅಂತ. ನೀವು 20 ಕಿಲೋಮೀಟರ್ಸ್ ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೂ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದು ಬಂದು ನಿಮಗೆ ಬೇಸಿಕ್ಲಿ ಬ್ರೇಕ್ ಲಾಕ್ ಮಾಡಿ ಇಟ್ಕೊಳೋದಕ್ಕೆ. ಗಾಡಿ ಎಲ್ಲಾರು ಸ್ಟಾಪ್ ಮಾಡ್ತೀರಾ ಅಪ್ಪಿಲ್ಲಲ್ಲಿ ಅಂತಂದರೆ ಇದನ್ನು ಹಿಂಗೆ ಪ್ರೆಸ್ ಮಾಡಿ ಇಟ್ಬಿಟ್ಟು ಇದನ್ನು ಕೆಳಗಡೆ ಪುಷ್ ಮಾಡಿ ಇದನ್ನು ಈ ಕಡೆ ಕಳಿಸಿದ್ರೆ ಅದು ಲಾಕ್ ಆದಂಗೆ ಲೆಕ್ಕ. ಸೊ ಇದೊಂದು ಥ್ರಾಟಲ್ ಈ ಥರ ತಮ್ ಥ್ರಾಟಲ್ ಇರುತ್ತೆ ಇದು, ಹಾಗೂ ಇದು ಕ್ವಿಕ್ ಥ್ರಾಟಲ್ ಆಪ್ಷನ್. ಇದು ಅಲ್ಲಿ ಒಂದು ನಕ್ಕಲ್ ಗಾರ್ಡ್ ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ನಕ್ಕಲ್ ಗಾರ್ಡು ಪ್ಲಾಸ್ಟಿಕ್ದಾಗಿರುತ್ತೆ, ಮೆಟಲ್ಸ್ದೆಲ್ಲ. ಬಟ್ ಲೇಟ್ರ್ ನೀವು ಮಾಡಿಫಿಕೇಷನ್ ಕೂಡ ಮಾಡ್ಬೋದು. ಹ್ಯಾಂಡಲ್ ಬಾರ್ ನೋಡಿ ಯಾವ ಥರ ಇದೆ, ಯು ಶೇಪಲ್ಲಿ ಕೊಟ್ಟಿದ್ದಾರೆ. ಮುಂದ್ಗಡೆ ಕೂಡ ಒಂದು ಒಳ್ಳೆ ಕೇಜ್ ಥರ ಕೊಟ್ಟಿದ್ದಾರೆ ಗಾರ್ಡು. ಸೊ ಇದ್ರ ಮೇಲೂ ಕೂಡ ನಾವು ಐಟಮ್ಸ್ನ ಇಟ್ಕೊಂಡು ಹೋಗ್ಬೋದು. ವಾರ್ನಿಂಗ್ ಏನಂದರೆ ಅಂಡರ್ 16, ಸೊ 16 ವರ್ಷದಿಂದ ಕೆಳಗೆ ಇರೋರು ಈ ಗಾಡಿನ ಓಡಿಸ್ಬಾರ್ದು. ಟೋಟಲ್ 170 kg ತಡ್ಕೊಳುತ್ತೆ ಈ ಗಾಡಿ ಮೇಲೆ ವೆಯ್ಟು. ಫುಟ್ರೆಸ್ಟ್ ನೋಡಿ, ಫುಟ್ರೆಸ್ಟ್ ಇಲ್ಲಿದೆ, ಇದು ಮೆಟಲ್ದು. ಸೊ ಹಿಂದ್ಗಡೆ ಕೂರೋರಿಗೆ ಇದು ಫುಟ್ರೆಸ್ಟ್. ಬ್ರೋ, ಸೊ ಇವಾಗ ನಿಮ್ಮ ರೆಸಾರ್ಟಿಗೆ ಕಸ್ಟಮರ್ಸ್ ಬರ್ತಾರಲ್ಲ, ಸರ್, ಅವ್ರಿಗೆ ಯಾವ ಥರ ನೀವು ಇನ್ಫಾರ್ಮೇಷನ್ ಪಾಸ್ ಮಾಡ್ತೀರಾ? ಯಾಕೆಂದರೆ ಈ ಥರ ಒಂದು ಗಾಡಿ ನೀವು ಫಸ್ಟ್ ಟೈಮ್ ಓಡಿಸ್ತಿದ್ದೀರಿ ಅಂತಂದರೆ ನೀವು ಲೆಫ್ಟಿಗೆ ಹೇಳಿದ್ರೆ ಗಾಡಿ ಕೆಲವು ಸತಿ ರೈಟಿಗೆ ಹೋದಂಗೆ ಫೀಲ್ ಆಗುತ್ತೆ. ಸೊ ಇದಕ್ಕೆ ಸ್ಪೆಷಲ್ ಅಟೆನ್ಷನ್ ಕೂಡ ಬೇಕಾಗುತ್ತೆ. ಒಂದೇ ಸತಿ ನಾನು 2 ವೀಲರ್ ಓಡಿಸ್ತಾ ಇದ್ದೀನಿ, ಕಾರ್ ಓಡಿಸ್ತಿದ್ದೀನಿ ಅಂತ ತೊಗೊಂಡಿದ್ದೀನಿ, ಓಡ್ಸೋಕ್ಕೆ ಹೋದರೆ ಕಷ್ಟ ಆಗ್ಬೋದು. ಹೌದು, ಕಸ್ಟಮರ್ ಹತ್ರ ಬಂದು ನಾವು ಹೇಳ್ತೀವಿ, ಸಜೆಷನ್ ಕೊಡ್ತೀವಿ ಅವರಿಗೆ. ಮೇನಾಗೆ ಬ್ರೇಕ್, ಬ್ಯಾಕ್ ಸೈಡ್ ಬ್ರೇಕ್ ಯಾವುದು, ಫ್ರಂಟ್ ಬ್ರೇಕ್ ಯಾವುದು, ಅದನ್ನ ಚೆಕ್ ಮಾಡಿ ತೋರಿಸ್ತೀವಿ ಅವರಿಗೆ. ಓಕೆ, ಗಾಡಿ ಆಫ್ ಆದ್ರೆ ಇಂಜಿನ್ ಗೇರ್ ಸಿಸ್ಟಮ್ ತೋರಿಸ್ತೀವಿ, ರಿವರ್ಸ್ ತಗೊಳೋದಾದ್ರೆ ಹೆಂಗೆ, ಫ್ರಂಟ್ ಹೋದಾದ್ರೆ ಹೆಂಗೆ ಅಂತೇಳಿ. ಓಕೆ, ಅವ್ರಿಗೆ ಏನಾರ ಗೊತ್ತಾಗಿಲ್ಲ ಅಂದಾಗ ನಾವು ಅವ್ರ ಹತ್ರ ಹೋಗ್ತೀವಿ. ಕಸ್ಟಮರ್ಗೆ ಸಿಂಗಲ್ ಕಳ್ಸೋದು, ಕಸ್ಟಮರ್ಗೆ ಯಾವತ್ತು ಡಬಲ್ ಕಳ್ಸಲ್ಲ, ಡಬಲ್ ಕಳ್ಸಲ್ಲ, ಸಿಂಗಲ್ ಡ್ರೈವ್. ಆಮೇಲೆ ಲಿಕ್ಕರ್ಸ್ ಏನಾರು ತೊಗೊಂಡ್ರೆ ಅದು ಯಾವ ಕಾರಣಕ್ಕೂ ಅಲೋ ಮಾಡಲ್ಲ ಅವರಿಗೆ. ಓಕೆ, ಸೊ ಮದ್ಯಪಾನ ತೊಗೊಳೋರು ಕೊಡಲ್ಲ ಅವರಿಗೆ. ಸೊ ಡ್ರಿಂಕ್ಸ್ ಮಾಡೋರು ದಯವಿಟ್ಟು ಡ್ರಿಂಕ್ಸ್ ಮಾಡೋ ಪ್ಲ್ಯಾನ್ ಏನಾದ್ರು ಇತ್ತು ಅಂದರೆ ನೈಟೇ ಮುಗಿಸ್ಕೊಳ್ಳಿ. ಮತ್ತೆ ನಾನು ಬೆಳಗ್ಗೆ ಇನ್ನೊಂದು ಪೆಗ್ ಹಾಕೊಂಬಂದು ನಾನು ಓಡಿಸ್ತೀನಿ ಅಂತ ಏನಾದ್ರು ಕೂತ್ಕೊಂಡ್ರೆ ದಯವಿಟ್ಟು ಸಾರಿ, ಸಿಗಲ್ಲ. ಏನು ಮಾಡ್ತೀರಾ ಅಂತಂದರೆ ಈ ಹೈ ಪವರ್ ಕೊಡಲ್ಲ, ಸ್ವಲ್ಪ ಪವರ್ನ ಲೋ ಮಾಡ್ಬಿಟ್ಟು ಕೊಡ್ತೀರಾ ಹೊಸಬ್ರಿಗೆ. ಓಕೆ ಓಕೆ, ಅವ್ರು ಓಕೆ ಅಂದರೆ ಅವಾಗ ಮಾತ್ರ ಅವರು ನಮಗೆ ರೈಡ್ ಓಕೆ ಮಾಡಿದ್ರು ಅವರು. ಓಕೆ, ಅವಾಗ ಏನು ಮಾಡ್ತೀವಿ, ಥ್ರಾಟಲ್ ನೀವು ಸ್ಯಾಟಿಸ್ಫೈಡ್ ಆದರೆ ಮಾತ್ರ ನೀವು ಅದನ್ನು ಥ್ರಾಟಲ್ ಓಪನ್ ಮಾಡಿದ್ರೆ ಕೊಡ್ತೀರಾ. ಹೌದು. ಓಕೆ, ಸೊ ನೀವು ಇಲ್ಲಿ ಏನಾಗ್ತೀರಾ ಅಂತಂದರೆ ಸ್ಕ್ರೂಟ್ನಿ ಥರ. ಹೌದು ಸರ್, ಕರೆಕ್ಟ್ ಅಲ್ವಾ? ಸೊ ಒಬ್ರು ಸ್ಕ್ರೂಟ್ನರ್ ನಮ್ಮ ರೇಸಿಗೆ ಹೋದಾಗ ಸ್ಕ್ರೂಟ್ನಿ ಯಾವ ಥರ ಮಾಡ್ತಾರೆ ಆ ಥರ ಇವರು ಸ್ಕ್ರೂಟ್ನರ್ ಆಗಿರ್ತಾರೆ. ಸೊ ಅದೆಲ್ಲ ಪ್ಯಾರಾಮೀಟರ್ಸ್ ನೋಡ್ಬಿಟ್ಟೆ ನಿಮಗೆ ಗಾಡಿ ಕೊಡೋದು ಓಡಿಸೋದಕ್ಕಿಲ್ಲ. ಟೈಮಿಂಗ್ಸ್ ಏನಿದೆ ಇದಕ್ಕೆ? ಮಾರ್ನಿಂಗ್ 10 to 6, 1 hour ಲಂಚ್ ಬ್ರೇಕ್. ಸೊ ಗಾಡಿ ಓಡಿಸಿ ತೋರಿಸ್ತೀನಿ ನೋಡಿ. ನೋಡಿದ್ರಲ್ಲ, ಈ ಕೈಯಲ್ಲಿ ಆಕ್ಸಿಲೇಟರ್ ಕೊಡ್ತಾರೆ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ ಆದಷ್ಟು, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮಲ್ಲೂ ಯಾರಿಗಾರು ತೋಟ ಇತ್ತು, ತೋಟದಲ್ಲಿ ಸ್ವಲ್ಪ ಜಾಗ ಇತ್ತು ಅಂದರೆ ನೋಡಿ ಈ ಥರ ಒಂದು ಟ್ರ್ಯಾಕ್ ಮಾಡಿಕೊಂಡು ನೀವು ಕೂಡ ಆರಾಮಾಗಿ ರಿಲ್ಯಾಕ್ಸ್ ಮಾಡೋದಕ್ಕೆ ಪರ್ಸನಲ್ ಯೂಸಿಗೂ ಯೂಸ್ ಮಾಡ್ಕೊಬೋದು. ಇಲ್ಲ ಕಮರ್ಷಿಯಲಾಗಿ ಯೂಸ್ ಮಾಡ್ತೀನಿ ಅಂತಂದ್ರೂ ನೀವು ಕೂಡ ಯೂಸ್ ಮಾಡ್ಬೋದು, ಯಾಕೆಂದರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಏನು ಇರೋದಿಲ್ಲ. ಸೊ ಗಾಡಿಯ ಬೆಲೆ ಬಂದು 2,50,000 ಆಗಿರುತ್ತೆ. ಸೊ ಯಾರು ಬೇಕಾದ್ರೆ ತೊಗೊಳ್ಬೋದು. ಇದನ್ನು ನೀವು ಸ್ಟ್ರೀಟಲ್ಲಿ ಓಡಿಸೋ ಹಾಗಿಲ್ಲ, ಅಂದರೆ ಟಾರ್ ರೋಡ್ ಮೇಲೆ ಎಲ್ಲೂ ಓಡಿಸೋ ಹಾಗಿಲ್ಲ, ಯಾಕೆಂದರೆ ಇದು ಸ್ಟ್ರೀಟ್ ಲೀಗಲ್ ಅಲ್ಲ. ಸೊ ಅಲ್ಲದೆ ನಿಮ್ಮ ತೋಟಗಳಲ್ಲೆಲ್ಲ ನೀವು ಆರಾಮಾಗಿ ಓಡಾಡ್ಬೋದು. ನಿಮ್ಮ ದೊಡ್ಡ ತೋಟ ಇತ್ತು ಅಂತಂದರೆ ಅಲ್ಲಿಂದ ಅಲ್ಲಿಗೆಲ್ಲ ಓಡಾಡೋಕ್ಕೆ ಕೂಡ ಇದನ್ನು ಯೂಸ್ ಮಾಡ್ಬೋದು. ತುಂಬ ಕನ್ವೀನಿಯೆಂಟ್ ಆಗಿದೆ. ಅಷ್ಟು ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ಒಂದು ADV ಇರೋದು ಸಾನ್ವಿ ರೆಸಾರ್ಟ್ ಶಿವಮೊಗ್ಗ. ನೀವು ಏನಾರು ಶಿವಮೊಗ್ಗಕ್ಕೆ ಬಂದರೆ ದಯವಿಟ್ಟು ಸಾನ್ವಿ ರೆಸಾರ್ಟಿಗೆ ಬನ್ನಿ. ಸೊ ಎಕ್ಸ್ಪೀರಿಯೆನ್ಸ್ ಮಾಡಿ. ಗಾಡಿ ಹೊಸ ಗಾಡಿ, ಇನ್ನೂ ನೋಡಿ 100 ಕಿಲೋಮೀಟ್ರ್ ಓಡಿಲ್ಲ, 98.6. ಸೊ ಅಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸಿಗೋಣ, ಸ್ಟೇ ಟ್ಯೂನ್, ಬಾಯ್.